ನಾನಿವಾಗ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ಒಂದು ಹಳ್ಳಿ ಒಳಗಿದ್ದೀನಿ. ಐತಲಪ್ಪ ಅಂತಂದು ಹಳ್ಳಿಯಲ್ಲಿ ಒಂದು ಫ್ಯಾಮ್ಲಿ ಸಿಕ್ಕಿತ್ತು ನನಗೆ. ಆ ಫ್ಯಾಮ್ಲಿಯವರು ಮನೆ ಒಳಗೆ ಇದ್ದೀನಿ. ಇಲ್ಲಿ ಜನ ಯಾವ ರೀತಿ ಸ್ನಾನ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲೊಂದು ಸಣ್ಣ ಹೊಂಡ ಇದ್ದಿರ್ತದೆ, ಬಾವಿಗಪ್ಲೆ. ಇದ್ರೊಳಗೆ ನೀರು ಇದ್ದಿರ್ತಾವ. ನೀರನ್ನು ಈ ಬಕೆಟ್ ತೆಗೆದು ಕಿಸಿಂದ್ರೆ ಡೈಲಿ ಸ್ನಾನವನ್ನು ಮಾಡ್ತಾರೆ. ನಾನು ಇವ್ರ ಮನೆಗೆ ಹೆಂಗೆ ಬಂದೆ, ಇವ್ರು ನನಗೆ ಹೆಂಗೆ ಮೀಟಾದ್ರು, ಇದನ್ನೆಲ್ಲ ನೀವು ಫಸ್ಟ್ದಿಂದ ನೋಡ್ಕೊತ ಬರ್ರಿ. ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿಗೆ ನಿಮಗೆಲ್ಲರಿಗೂ ಸ್ವಾಗತ. ತುಳುನಾಡು, ಅಲ್ಲಿ ಜನರು ನನಗೆ ತೋರಿಸಿದ ಪ್ರೀತಿ, ಕೊಡಿಸಿದ ಊಟ, ಮಾತಿನ ಮೃದುವು ಇವೆಲ್ಲ ನನ್ನ ಹೃದಯದಲ್ಲಿ ಶಾಶ್ವತ. ಆ ಮನೆಯ ದ್ವಾರದಿಂದ ಹೊರಟ ಕ್ಷಣ ಅಲ್ಲಿಂದ ನಾನು ಹೊರಟಿದ್ದು ಕಾಸರಗೋಡು ಕಡೆಗೆ. ಇದು 7 ಭಾಷೆಗಳ ನಾಡು. ಈ ನಾಡಿನ ಸೌಂದರ್ಯ ಪ್ರತಿ ಮೈಲು ಹೊಸ ಅನುಭವ. ಕಾಸರಗೋಡದಿಂದ ಬಸ್ ಹತ್ತಿ ನೀಲೇಶ್ವರ ಸಿಟಿ ಕಡೆ ಹೊರಟಾಗ ಕಿಟಕಿಯ ಹೊರಗೆ ಕಾಣುವ ಹಸಿರು ಬಂಗಾರದ ಹೊಲಗಳು. ನೀಲೇಶ್ವರ ನಗರದ ಪಕ್ಕದಲ್ಲಿರುವ ಸಮುದ್ರ ತೀರದ ಹಳ್ಳಿಗೆ ಬರೋದ್ರಲ್ಲೇ ಮನಸ್ಸು ಸ್ವಲ್ಪ ಗೊಂದಲ. ಸಂಜೆ ಬಣ್ಣ ಬದಲಾಯಿಸುವ ಸಮುದ್ರ. ಕಾಸರಗೋಡು ಜಿಲ್ಲೆಯಲ್ಲಿರುವ ಒಂದು ಚಿಕ್ಕ ಹಳ್ಳಿ ಒಳಗೆ ಬಂದೀನಿ. ಇದು ಸಮುದ್ರದ ಪಕ್ಕನೇ ಅದ. ಒಂದು ಸೈಡ ಸಮುದ್ರದ, ಇನ್ನೊಂದು ಸೈಡ ಬ್ಯಾಕ್ ವಾಟರ್ಸ್ ಅದ. ಇವಾಗ ಇಲ್ಲಿ ಬಂದೀನಿ ನಾನು. ಎಲ್ಲಿ ಟೆಂಟ್ ಹಾಕಬೇಕು, ಏನು ಮಾಡಬೇಕು ಎಲ್ಲ ಸುತ್ತಮುತ್ತ ಜನರ ಜೊತೆ ಮಾತಾಡ್ಕಿಸಿದ್ರೆ ಒಂದು ಜಾಗದಾಗ ಕೂತೀನಿ. ಒಬ್ಬರು ನನಗೆ ಸಿಕ್ಕಿದ್ರು. ನಮ್ಮ ಮನೆ ಅದ, ನಮ್ಮ ಮನೆ ಹೊರಗಡೆ ನೀವು ಟೆಂಟ್ ಹಾಕ್ಬೋದು, ನೀರಾಗಿರ ನಿಮ್ಗೆ ನಾವು ಕೊಡ್ತೀವಪ್ಪ ಅಂತಂದು ಅವ್ರ ನಂಬರ್ ಕೊಟ್ಟು ಹೋಗ್ಯಾರ. ಅವ್ರು ಇನ್ನೂ ವರ್ಕ್ನಾಗಿದ್ರು ಕಾಣ್ತಾರೆ. ಬಂದಿಂದ ಫೋನ್ ಹಚ್ತಾರೆ ಅಂದಾರ. ನೋಡಮ್ರಿ, ಅವ್ರ ಜಾಗ ಕೊಟ್ರೆ ಅವ್ರ ಮನೆ ಮುಂದೆ ಹೋಗಿ ಅವರ ಜೀವನವನ್ನು ಯಾವ ರೀತಿ ಇಲ್ಲಿ ಕಳೀತಾರಪ್ಪ ಅಂತ ನೋಡಮ್ರಿ. ಇಲ್ಲಾಂದ್ರೆ ಇಲ್ಲೇ ಮುಕ್ಕೊಂಡು ಕೇಸಿಂದ್ರೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋಂಗತ್ತ. ಈ ಹಳ್ಳಿಯಲ್ಲಿ ಸಿಕ್ಕ ಒಬ್ಬ ಸರಳ ವ್ಯಕ್ತಿ ಬಾ ನಮ್ಮ ಮನೆಗೆ ಅಂತ ಹೇಳಿ ನನಗೆ ಪರಿಚಯವಾದ ಕ್ಷಣ ಮರೆಯಲಾಗುವುದಿಲ್ಲ. ಅವನ ಮನೆಯ ಬಾಗಿಲು ತಟ್ಟಿದ ಕೂಡಲೇ ಅವರ ಕುಟುಂಬ ನನ್ನನ್ನು ತಮ್ಮ ಮನೆಯ ಮೆಂಬರ್ ಆಗಿ ಪ್ರೀತಿಯಿಂದ ಸ್ವಾಗತಿಸಿದರು. ಅಲ್ಲೇ ನನಗೆ ಇರ್ಲಕ್ಕ ಜಾಗ ಕೂಡ ಕೊಟ್ಟರು. ಹಿತವಾದ ಮಾತುಗಳಿಂದ ನನ್ನ ಮನಸ್ಸನ್ನು ತುಂಬಿಸಿದರು. ರಾತ್ರಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋದು ಈ ಹಳ್ಳಿಯ ಸುವಾಸನೆಯೋ ಮನೆಯವರ ಪ್ರೀತಿಯೋ, ಅದು ಒಂದು ಬೇರೆ ಫೀಲಿಂಗ್. ನಿನ್ನೆ ರಾತ್ರಿ ಇಲ್ಲೇ ಮಲಗಿ ಬೆಳಿಗ್ಗೆ ಎದ್ದಾಗ ನನಗೆ ನನ್ನ ಮನೆಯಲ್ಲೇ ಮಲಗಿ ಎದ್ದಂಗೆ ಒಂದು ಅನುಭವ. ಬರ ನೀರು ಸಮುದ್ರದ ನೀರು ಅಲ್ಲ, ಆ ನದಿ ನೀರು ಅಲ್ಲ, ಭೂಮಿ ಒಳಗಿಂದ ಬರ್ತಾವ ಇವು. ಬಸದು ಗುರುವೇ, ಹೇಗಿತ್ತು ನನ್ನ ಮತ್ತು ಇವರ ಪರಿಚಯ? ಬನ್ನಿ ಮುಂದಿನ ಕೆಲಸವನ್ನು ಮಾಡೋಣ. ಇವಾಗ ನಮಗೆ ಅಣ್ಣ ಬೆಳಗಿನ ನಾಷ್ಟ ಹಾಕ್ಲಕತ್ತಾನ. ಇಡ್ಲಿ ಪುಟ್ಟು. ಓಹ್, ಪುಟ್ಟು ಮೀನ್ಸ್ ರೈಸ್ ಕಾ ರೈಸ್ ಕಾ ಮಸ್ತ್ ಕಾಣ್ಲಕತ್ತದ. ಇಸ್ಮೆ ನಾರಿಯಲ್ ಬಿ ಏನಾ ಸಣ್ಣ ಮಾಡ್ಬೇಕು ಈ ಥರ. ನಾನು ವೆಜ್ ಇದೀನಿಗ, ಅದ್ರ ಸಂಬಂಧ ಅಣ್ಣವರು ನಮಗೆ ಚೆನ್ನಾಗಿ ಮಸಾಲ ಮಾಡ್ಯಾರ. ಚಾದ ಕರಿ ಚಾಯ ಪೂರ ಒಂದು ಜಗ್ಗೆ ಮಾಡಿಟ್ಟಾರ ಇಲ್ಲಿ. ಸೇಮ್ ಇಡ್ಲಿ ಥರನೇ ಆಗ್ತದ, ಬಟ್ ಇಡ್ಲಿ ಅಲ್ಲ, ಇದು ಪುಟ್ಟು. ಅದೇನು ನೋಡ್ತಿರ್ಗ, ಅದೇ ಇವಾಗ ನಾ ಇರುವ ಮನೆ. ಈ ಮನೆ ಮುಂದ್ಗಡೆನೂ ಸಮುದ್ರ, ಮನೆ ಹಿಂದ್ಗಡೆನೂ ಸಮುದ್ರ. ಈ ರೀತಿ ಒಂದು ಜಾಗ ಅದ, ತೆಂಗಿನ ಮರಗಳು ಜಾಗದ ಸುತ್ತಮುತ್ತ. ಈ ತೆಂಗಿನ ಮರಗಳ ನಡುವೆ ಈ ರೀತಿ ಮನೆ, ಆಚೆ ಈಚೆ ಎಲ್ಲ ಸಮುದ್ರ ಉಂಟು. ನೋಡಿ, ನನಗೂ ಇಲ್ಲಿ ಕಾಸರಗೋಡು ತುಳುನಾಡಿನಲ್ಲಿ ಒಂದು 5 ದಿನ ಇದ್ದು ಅವರದ್ದೇ ಭಾಷೆ ಅಂದರೆ ಆಕ್ಸೆಂಟ್ ಬರ್ತಾ ಇದೆ. ಮನೆ ಮುಂದ್ಗಡೆನೆ ಬೀಚು. ಬೆಳಿಗ್ಗೆ 4 ಗಂಟೆಗೆ ಇಲ್ಲಿನ ಜೀವನ ಸ್ಟಾರ್ಟ್ ಆಗ್ತದ. ಬಿದಿರಿಂದು ದಾರಿ ಮಾಡ್ಯಾರ ಆ ಹಡಗದಾಗ ಹೋಲಕ್ಕ. ನಿನ್ನೆ ನಾನು ಮತ್ತು ಅಣ್ಣ ಹೊರಗಡೆ ಹೋಗಿದ್ದೇವೆ. ನಾನು ಅಣ್ಣಗೆ ಸುಮ್ಮಂದೆ, ಅಣ್ಣ ನಾನು ಕೂಡ ಸಮುದ್ರದೊಳಗಡೆ ಹೋಗ್ಬೇಕು, ಹಡಗದಾಗ ಹೋಗಿ ಮೀನ ಹಿಡಿತಾರ, ಅವ್ರ ಜೊತೆ ಹೋಗ್ಬೇಕಪ್ಪ ಅಂತಂದು ಆಶಯ ತಂದೆ. ಅಣ್ಣ ಏನಂದ, ನಾನು ನನ್ನ ದೋಸ್ತಿಗೆ ಹೇಳ್ತೀನಿ ಕರ್ಕೊಂಡು ಹೋಗ್ತಾನಪ್ಪ ಅಂತಂದ. ಅವ್ರ ದೋಸ್ತಿಗೆ ಹೋಗಿ ಹೇಳಿದೇವಿ. ಅವ್ರ ದೋಸ್ತ ಏನಂದ, ಬೆಳಗ್ಗೆ ನಾನು ನಿಮಗೆ 3:15 ಕಾಲ್ ಮಾಡ್ತೀನಿ, ಹೇಳ್ರಿ ಅಪ್ಪ ಅಂತಂದ. ನಾವು ರಾತ್ರಿ ಡ್ಯಾನ್ಸ್ ಮಾಡಿ ಮಾತಾಡಿ 2 ಗಂಟೆಗೆ ಮಲಗಿದೇವಿ. ಅವ ಅಣ್ಣ 3:15 ಒಂದ್ಸಲ ಕಾಲು, 4 ಗಂಟೆಗೆ ಒಂದ್ಸಲ ಕಾಲ್ ಮಾಡ್ದ. ನಮ್ಮ ಫೋನೇ ಎತ್ತಲಿಲ್ಲ ನಾವು. ಬಟ್ ಏನ್ ಮಾಡುದು, ನನಗೂ ಭಾಳ ಹೈರಾಣ ಆಗಿತ್ತು. ಎಲ್ಲಾ ಕಡೆ ತಿರುಗಾಡಿ ಮಿಸ್ ಮಾಡ್ಕೊಂಡೇವಿ. ಆ ತರ ಪರ್ಮಿಷನ್ ಯಾರಿಗೇ ಸಿಗಲ್ಲ. ಅವ್ರು ಕರ್ಕೊಂಡು ಹೋಗೋ ರಿಸ್ಕ್ ಒಟ್ಟೆ ಇಟ್ಕೊಳ್ಳೋದೇ ಇಲ್ಲ ಅವರು. ಅವ್ ಒಂದು ಮಾತು ಅಂದಿದ್ದ, ಅಣ್ಣ ನಾನು ಬಂದ್ರೆ ನಿನ್ನ ಜೊತೆ ಬರ್ಬೋದು ಜೀವಂತ, ನಾನು ಅಲ್ಲೇ ಸತ್ರೆ ನೀನು ಕೂಡ ಅಲ್ಲೇ ಸಾಯ್ಬೋದು ಅಂತ ಹೇಳಿದ್ದ. ಇವಾಗ ನಾನು ಆ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡೆ. ಬಟ್ ನಾಳೆನ ಹಂಗಾರೆ ಮಾಡ್ಕೇಸಿದ್ರೆ ನಾನು ಸಮುದ್ರದೊಳಗ ಹೋಗ್ತೀನಿ. ಅದು 30 ಕಿಲೋಮೀಟರ್ ಸಣ್ಣ ದೋಣಿ ಒಳಗ. ನಾ ಎಷ್ಟು ಲಕ್ಕಿ ಇದ್ದೀನಿ ನೋಡ್ರಿ ಗುರುವೆ. ಎಲ್ಲಿ ಹೋಗ್ತಿರೋರಿ, ನನಗೆ ಕುಟುಂಬದವ್ರು ಸಿಗ್ತಾರ, ಅವ್ರ ಮನೆಯಲ್ಲಿ ಇರ್ಲಕ್ಕ ವ್ಯವಸ್ಥೆ ಮಾಡ್ತಾರ, ಊಟ ಕೊಡ್ತಾರ, ಎಲ್ಲಾ ರೀತಿಯಾದ ಸಹಾಯವನ್ನು ಅವ್ರು ನಾನು ಮಾಡ್ತಾರ. ಇದು ನನ್ನ ಅದೃಷ್ಟವಂತ, ಇದು ನಿಮ್ಮ ಆಶೀರ್ವಾದ. ನಾನು ಇವ್ರ ಜೊತೆ ಸೇರಿದೆಪ್ಪ ಅಂತಂದ್ರೆ ಆಥೆಂಟಿಕ್ ರಿಯಲ್ ಲೈಫನ್ನು ನಾನು ಕೂಡ ನೋಡ್ಬೋದು. ಇವಾಗ ನಾ ಯಾರ್ಯಾರ ಮನೆಗೆ ಹೋಗಿನೀಗ ಅವರೆಲ್ಲರೂ ನನಗೆ ನಮ್ಮ ದೊಡ್ಡಪ್ಪ
ಚಿಕ್ಕಪ್ಪನ ಥರನೇ ಟ್ರೀಟ್ ಮಾಡ್ಯಾರ. ಅಣ್ಣಗೆ ಸಂಜೆಗೆ ಹೋಗಿ ಬೆಟ್ಟಾಗಿ ಕೈ ಕಾಲಲ್ಲಿ ಹಿಡಿದು ಕೇಸಿಂದ್ರೆ ಪರ್ಮಿಷನ್ ತೊಗೊಳ್ಳೇಬೇಕು ನಾನು ನಾಳೆಗೆ. ಇವಾಗ ಸಾಯಂಕಾಲ ಆಗ್ಯದ. ಈ ಊರಿನ ಬೀಚ್ ಕಡೆ ಬಂದೀವಿ. ಬೀಚಲ್ಲಿ ಯಾರು ಟೂರಿಸ್ಟ್ ಅದ್ರತ್ ಮಾಡಿದ್ದೆ, ಬಟ್ ಒಬ್ಬರೂ ಇಲ್ಲ. ನಾವೇ 3 ಜನ, ನಾನು, ರೋಹಿತ್ ಅಣ್ಣ, ವಿಶ್ವಜಿತ. ನಾನು ಇದ್ದಿದ್ದು ರೋಹಿತ್ ಅಣ್ಣರ ಮನೆ ಒಳಗೇನೆ. ಇವು ನಲ್ಲ ಇರ್ಕಂಗ ಸಂಡೇ ಓ ರೊಂಬ ಆಳು ಇರುಕಾ ಟೂರಿಸ್ಟ್. ಓ ಡ್ರೈವರ್ ಬತ್ತಪ್ಪ ಅಂತಂದ್ರೆ ಸಾಕಷ್ಟು ಜನ ಬರ್ತಾರೆ ಇಲ್ಲಿ. ಇವಾಗ ನಾವೇ 3 ಮಂದಿ, ಚಲೋ ಆಯ್ತು. ಯಾರೂ ಇಲ್ಲ. ಈ ಕಡಲ ತೀರವನ್ನು ನೋಡಿ ಕಣ್ಣು ತುಂಬ್ಕೊಳಕತ್ತೀವಿ ಇವಾಗ ಸಂಜೆಗೆ. ಒಂದಿಷ್ಟು ಹಡಗುಗಳು ಇನ್ನು ಸಮುದ್ರದೊಳಗೆ ಅದಾವ. ಸಣ್ಣಗೆ ಮೀನು ಹಿಡ್ಕೊಂಡು ಕೇಸಿಂದ್ರೆ ದಡಕ್ಕೆ ಬರ್ಲಕತ್ತವ. ಸಮುದ್ರದ ದಂಡಿಗೆ ನಿಮ್ಮದು ಮನೆ ಇತ್ತಪ್ಪ ಅಂತಂದ್ರೆ ಯಾವ ರೀತಿ ಇರ್ತಿತ್ತು ಒಂದ್ಸಲ ಇಮ್ಯಾಜಿನೇಷನ್ ಮಾಡ್ಕೊರಿ. ಬರೀ 1 ನಿಮಿಷ ನಾವು ಮನೆ ಹೊಸ್ಲ ದಾಟಿದೇವಪ್ಪ ಅಂತಂದ್ರೆ ಸಮುದ್ರನೇ. ಇದು ಸಮುದ್ರ, ಇದು ನದಿ ನೀರು, ಎರಡೂ ಮಿಕ್ಸ್ ಆಗ್ಯಾವಲ್ಲಿ. ಇದೇ ರೀತಿ ಹೋದ್ರೆ ನಮ್ಮ ಮನೆ ಮುಂದ್ಗಡೆ ನಾವು ಕುತ್ತಿಕೇಶನ್ ವಿಡಿಯೋ ಮಾಡಿದಾಗ ಅಲ್ಲಿ ಬರ್ತದ. ಆ ಮನೆದಿಂದ ಹಿಂದೆ ಬಂದ್ಗಳೇ ಈ ಸಮುದ್ರ ಸಿಗ್ತದ. ಮೀನು ಹಿಡಿಬೇಕಪ್ಪ ಅಂತಂದ್ರೆ ಇದೇ ದಾರಿ ಮುಖಾಂತರ ಬಂದು ಕೇಸಿಂದ್ರೆ ಸಮುದ್ರಕ್ಕೆ ಇಳಿತಾರ. ಹಿಡ್ಕೊಂಡು ಕೇಸಿಂದ್ರೆ ಹೊಳ್ಳಿ ಅದೇ ದಾರಿ ಮುಖಾಂತರ ಬಂದು ಕೇಸಿಂದ್ರೆ ಸ್ಟಾಪ್ ಮಾಡ್ತಾರೆ ಅಲ್ಲಿ ಹೋಗಿ. ಈ ವಿಲೇಜ್ ಲೈಫ್ ಸೂಪರ್. ವಿಲೇಜ್ ಲಾಸ್ಟ್ ಬಸ್ ಸ್ಟಾಪ್ ಇದೆ, ಚಿಕ್ಕ ಬಸ್ ಸ್ಟಾಪ್. ಊರೆಲ್ಲ ಸುತ್ತಿಕೇಶಂದ್ರೆ ಇವಾಗ ಮನೆ ಕಡೆ ಬಂದೀವಿ. ಆ ಅಣ್ಣಾಗ ಫೋನ್ ಹಚ್ಚಿ ಕೇಳಂಬ್ರಿ ರಾತ್ರಿ ಹೆಂಗಣ್ಣ ನಾನು ನಾಳೆ ಕರ್ಕೊಂಡು ಹೋಗ್ತಿಲ್ಲಪ್ಪ ಅಂತಂದು. ಕರ್ಕೊಂಡು ಹೋಗ್ತಾನಂದ್ರೆ ಒಳ್ಳೇದೇ. ಈಗ ನೋಡಮ್ರಿ ಏನಾಗ್ತದ ಮುಂದಕ್ಕೆ ಅದು ನೋಡಿ. ಇದೇ ಅಂಕಲ್ ನನಗೆ ನಿನ್ನೆ ಕರ್ಕೊಂಬಂದಿದ್ದು ಅವ್ರ ಮನೆಗೆ ಕರ್ಕೊಂಬಂದ ಕೇಸಿಂದ ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಲೈಟ್ ಆನ್, ಸಾಯಂಕಾಲ ಸ್ನ್ಯಾಕ್ಸ್, ಹಾಡಾಡಿ ನೀರಾಗರೇಣು. ಯಾವ ರೀತಿ ಇದ್ದಿರ್ತದ ನಮ್ಮ ಟ್ರಾವೆಲರ್ಸ್ ಲೈಫ್. ದಾದ ಸಿಕ್ಕಿದ್ದು ನನಗೆ ಅದೃಷ್ಟ. ನಾನು ಎಲ್ಲಿದ್ದವ, ಇವ್ರು ಎಲ್ಲಿದ್ದವರು, ಒಂದು ಕುಟುಂಬದಲ್ಲಿ ಬಂದ ಕೇಸಿಂದ ನಾನು ಇಲ್ಲೇ ಜೀವನವನ್ನು ಅನುಭವಿಸ್ಲಿಕ್ಕತ್ತಿಲ್ಲ. ಅದು ನಾನು ನಿಮಗೆ ತೋರಿಸೋದೇ ಈ ನನ್ನ ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿದು ಉದ್ದೇಶ. ಶಂಕರ ನಾದ ಶರೀರ ಪರಾಣ. ನಿನ್ನೆ ರಾತ್ರಿ ಅಣ್ಣ ಹೋಗಿ ಕೇಸಿಂದ್ರ ಆ ಮೀನ ಹಿಡ್ರ ಜೊತೆ ಮಾತಾಡಿ ಕೇಸಿಂದ್ರ ಆಪ್ಷನ ನಮ್ಮ ಫ್ರೆಂಡ್ ಬರ್ತಾನೆ ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ರಪ್ಪ ಅಂತಂದು. ಇವಾಗ ಟೈಮು 3:30 ಆಗ್ಯದ. ಆದಷ್ಟು ಜಲ್ದಿ ಅವ್ರ ಬೋಟ್ ಹತ್ತುವ ಸ್ಥಳಕ್ಕೆ ಹೋಗ್ಬಿಡುತ್ತೆ. ಅಲಾರಾಮ್ ಸಹ್ಯ. ಚಪ್ಪಲ್ ಇಲ್ಲೇ ಬಿಡ್ಕಣ. ಹಾಂ ಓಕೆ ಅಣ್ಣ, ಟಾಟಾ. ನಮ್ಮ ಜನ ಎಲ್ಲ ಬಂದಾಯ್ತು ಸಮುದ್ರದೊಳಗೆ ಹೋಗ್ಲಕ್ಕ. ನಾನು ಕೂಡ ಇವಾಗ ನಮ್ಮ ಬೋಟ್ ಒಳಗೆ ಕಾಲು ಇಡ್ಲಕತ್ತೀನಿ. ಈ ಬೋಟ್ ಒಳಗೆ 5 ಜನ ಅವರದರ, ನಾವೊಬ್ಬವ, ಟೋಟಲ್ 6 ಜನ ಇದ್ದೀವಿ. ಈ ಬೋಟ್ ಇವತ್ತು ನಮ್ಗೆ ಅರಬ್ಬಿ ಸಮುದ್ರದ ಒಳಗಡೆ ಕರ್ಕೊಂಡು ಹೋಗ್ಕೇಸಂದ್ರೆ ಹೊಳ್ಳಿ ಕರ್ಕೊಂಡ್ಬರ್ತದ. ಇವತ್ತಿನ ನಮ್ಮ ರಕ್ಷಕ ಈ ಬೋಟ. ನಾನು ಅನ್ಕೊಂಡಿದ್ದಿಲ್ಲ ಗುರುವೆ ನನ್ನ ಜೀವನದಾಗ ಈ ರೀತಿ ಒಂದು ಅಡ್ವೆಂಚರ್ ಮಾಡ್ತೀನಪ್ಪ ಅಂತಂದು. ಇದು ಯಾರಿಗೂ ಸಿಗಲ್ಲ ಭಾಗ್ಯ, ನನಗೆ ಸಿಕ್ಕದ. ಇದೆಲ್ಲ ನಿಮ್ಮ ಆಶೀರ್ವಾದ. ಈ ಒಂದು ಜರ್ನಿ ಒಳಗೆ ರಿಸ್ಕ್ ಇದ್ದಿರ್ತದ. ರಿಸ್ಕನ್ನು ಹೊತ್ಕೊಂಡು ಕೇಸಂದ್ರೆ ಇವರು ಜೀವನವನ್ನ ಮಾಡ್ತಾರ ಸಮುದ್ರದೊಳಗೆ. ನಮ್ಮ ಕನ್ನಡ ಸಿನಿಮಾದೊಳಗೆ ಒಂದು ಮೂವಿ ಇತ್ತು, ನಾವು ಸಣ್ಣದಾಗ ನೋಡ್ತಿದ್ವಿ, ಸಂಜು ವೆಡ್ಸ್ ಗೀತಾ ಇರ್ಬೋದು. ಅದು ಅವರೆಲ್ಲ 4 ಜನ ಸೇರಿ ಕೇಸಿಂದ್ರ ಅವ್ರ ಫ್ರೆಂಡ್ಸ್ ಜೊತೆ ಹಡಗದಾಗ ಮೀನು ಹಿಡಿಲಕ್ಕೆ ಹೋತ್ರ. ನನಗೂ ಅದೇ ರೀತಿ ಒಂದು ಫೀಲಿಂಗ್ ಬರಕತ್ತದ. ನಾನು ಪಿಕ್ಚರ್ದಾಗ ಇದ್ದೆಪ್ಪ ಅಂತಂದು. ದೊಡ್ಡ ಬೋಟ್ ಇಟ್ಕೊಂಡು ಮೀನ ಹಿಡಿಯಕ್ಕೆ ಹೋಗೋದು ಅದು ಬೇರೆ, ಈ ಚಿಕ್ಕ ಬೋಟ್ ಇಟ್ಕೊಂಡು ಕೇಸಂದ್ರೆ ಮೀನ ಹಿಡಿಯಕ್ಕೆ ಹೋಗ್ತೀವಿ.
ಇದು ಒಂದು ಅಡ್ವೆಂಚರಸ್ ಜರ್ನಿನೇ ಈ ಒಂದು ನನ್ನ ಯಾತ್ರದೊಳಗೆ. आप डेली ऐसे ही जाते हो? हाँ डेली जाते हैं 3 बजे उठते हो डेली? 3 बजे नहीं 3 बजे का 3 बजे 4 बजे 4 जाएगा नहीं, एक जब थोड़ा दूर जाएगा ना ಥೋಡಾ ದೂರ ಜಾಗನ ಎಷ್ಟು ಒಳಗೆ ಹೋಗ್ತೀವಾಗ ನಾವು ಬೋಟ್ ತಗೊಂಡು ಸಮುದ್ರದೊಳಗ ಅಷ್ಟು ಮೀನುಗಳು ಹೆಚ್ಚಿಗೆ ಸಿಗ್ತಾವ. ಕभी आया क्या बारिश जब ये बोट लेके अंदर गए? वो मुश्किल नहीं मुश्किल नहीं. नहीं वो हवा आता है ना थोड़ा मुश्किल है वो ऐसे ऐसा करेगा वो बोट में हवा के लिए थोड़ा मुश्किल है. ಹಾ ಒಳಗಡೆ ಹೋದಗಳೇ ಗಾಳಿ ಬತ್ತಿಕೋ ಸ್ಪೀಡ್ಗೆ ಈ ಬೋಟ ಆ ಕಡೆ ಈ ಕಡೆ ಹೋಗಿ ಮುಳುಗುವ ಚಾನ್ಸ್ ಇದ್ದಿರ್ತದ. ಹೀಗಾಗಿ ಅದು ಸ್ವಲ್ಪ ಕಷ್ಟ ಆಗ್ತದೆ ಇವರಿಗೆ. ಮಳೆ ಬತ್ತಂದ್ರೆ ಅಷ್ಟೇನು ಕಷ್ಟ ಆಗಲ್ಲ. ನಾರ್ಮಲ್ ಆಗಿ ತಳಗಡೆ ಹೋಲಿದ್ದಿರ್ತಾವ ಓಲ್ಡ್ ಮುಖಾಂತರ ಆ ನೀರು ಹೋಗ್ತಿರ್ತಾವ ಸಮುದ್ರದೊಳಗೆ. ಮತ್ತ ഞങ്ങ മെയിൻ ആയിട്ട് 9 बजे के अंदर वो जेटी में मिलेगा तो पकड़ेगा इधर से ಮತ್ತೆ ಹಾರ್ಬರ್ ಮೇ हार्बर में ಈ ಸದ ಒಂದ್ ಕಡೆ ಬೋಟ ನಿಂದ್ರಿಸ್ಕೇಸಿಂದ್ರ ಚೆಕ್ ಮಾಡ್ತೀವಿ ಅಲ್ಲಿ ಮೀನಾ ಅದಾವೋ ಇಲ್ಲೋ. ಜಾಸ್ತಿ ಅಪ್ಪ ಅಂತಂದು ಕಡಿಮೆ ಇತ್ತಪ್ಪ ಅಂತಂದ್ರ ಮತ್ತೆ ಮುಂದಕ್ಕೆ ಹೋಗ್ಬೇಕಾಗ್ತದ ಮೀನಾ ಹಿಡಿಲಕ್ಕ. ಇನ್ನೇ ಈಗ ಅಲ್ಲಿ ಮೀನಾ ನೋಡ್ದೇವಿ, ಮೀನಾ ಕಡಿಮೆ ಇದ್ದು ಮತ್ತ ಮುಂದೆ ಹೊಂಟಿವಿ. ಕಡಿಮೆ ಇದ್ದಲ್ಲಿ ಗಾಳ ಹಾಕಿದ್ರ ಲಾಭ ಇರಲ್ಲ. ಜಾಸ್ತಿ ಎಲ್ಲಿ ಇದ್ದಿರ್ತದಾಗ ಅಲ್ಲಿ ಗಾಳ ಹಾಕ್ಬೇಕು ನಾವು, ಸ್ವಲ್ಪ ಲಾಭ ಜಾಸ್ತಿ ಆಗ್ತದ, ಟೈಮ್ ಕೂಡ ವೇಸ್ಟ್ ಆಗಲ್ಲ. ಅಲ್ಲಿ ನೀವು ಸಾಲ್ಕಿಗೆ ಲೈಟ್ ಕಾಣಕತ್ತ ಗೊತ್ತೇನ್ರಿ, ಅವು ಎಲ್ಲ ಬೋಟ್ಗಳೇ. ಹಾಂ 5:30 ನೇಗ ಒಂದು ಕಡೆ ಬಂದ ಕೇಸಿಂದ್ರ ನೋಡಿದೇವಿ ಮೀನುಗಳು ಜಾಸ್ತಿ ಅದಾವ. ಇವಾಗ 5:30ಕ್ಕೆ ಈ ಗಾಳ ಏನದೀಗ ಸಮುದ್ರದೊಳಗೆ ಹಾಕ್ತೀವಿ. ಬೋಟ್ ಬಂದ ಕೇಸಿಂದ್ರ ಈ ಸಮುದ್ರದೊಳಗೆ ನಿತ್ತಿಂದ ಈ ರೀತಿ ಅಳಿಗಾಡಕತ್ತದ ನೋಡ್ರಿ. ಇನ್ನು ಹೊಂಟ ಯಾವ ರೀತಿ ಆಗ್ಬಾರ್ದು ಆ ಥರ. ಅರಬ್ಬಿ ಸಮುದ್ರ ಇನ್ನೂ ಕತ್ತಲಲ್ಲೇ ಮಲಗಿರುವ ಹಾಗೆ ಕಾಣುತ್ತೆ. ಗಾಳಿಗಲ್ಲ ಮೇಲೆ ತಟ್ಟಿ ಹೋಗುತ್ತಾ ಇಂದು ಏನೋ ಕೊಡಲಿ ಅಂತ ಸಮುದ್ರ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರುತ್ತದೆ. ನಮ್ಮ ಕಣ್ಣಲ್ಲಿ ನಿದ್ರೆ ಇರೋ ಸಮಯ, ಆದರೆ ನಮ್ಮ ಹೃದಯದಲ್ಲಿ ಆಶೆಗೆ ಆಗಲೇ ಬೆಳಗು ಬಂದಿದೆ. ಇದು ಜಸ್ಟ್ ಒಬ್ಬರು ಜಾಲ ಹಾಯಿಸುವ ದೃಶ್ಯ ಅಲ್ಲ, ಇದು ನಮ್ಮ ಹಣೆ ಬರಹ ಬದಲಿಸುವ ಕ್ಷಣ. ಪ್ರತಿದಿನ ಪ್ರತಿ ಬೆಳಿಗ್ಗೆ ನಾವು ಜೀವನ ಜಾಲ ಬಿಸಾಕ್ತೀವಿ. ಮೀನು ಸಿಕ್ಕರೂ ನಮ್ಮದು, ಸಿಕ್ಕಿಲ್ಲ ಅಂದರೂ ಕೂಡ ನಮ್ಮದೇ. ಏಕೆಂದರೆ ಈ ಸಮುದ್ರವೇ ನಮ್ಮ ಗುರು, ನಮ್ಮ ಜೀವನ. ಬಲೆಯನ್ನು ಹಿಡಿದು ಸಮುದ್ರಕ್ಕೊಳಗೆ ಎಸೆದಾಗ ಅದು ಜಾಲ ಅಲ್ಲ, ಅದು ನಮ್ಮ ಕನಸು, ನಮ್ಮ ಮನೆ, ನಮ್ಮ ಮಕ್ಕಳ ಭವಿಷ್ಯ. ನೀರು ಚಳಿ ಇರ್ತದ, ಕೈಗಳು ನಡುಗ್ತವ, ಆದರೂ ನಮ್ಮ ಮನಸ್ಸು ಬಲವಾಗಿರಬೇಕು. ಯಾಕಂದರೆ ಈ ಸಮುದ್ರ ದುಡ್ಡು ಕೊಡುವುದೇ ಬೇರೆ, ಧೈರ್ಯ ಕಲಿಸುವುದೇ ಬೇರೆ. ಈ ರೀತಿ ಒಂದು ಕಟ್ಟಿಗೆ ತಳಗೆ ಒಜ್ಜೆ ಇದ್ದಿರ್ತದೆ. ಅದನ್ನು ನಾವು ಅಲ್ಲಿ ಬಿಟ್ಟು ಬಂದೀವಿ. ಇವಾಗ ಅಲ್ಲಿ ಲೈಟ್ ಕಾಣಕತ್ತ ನೋಡ್ರಿ ಸಣ್ಣಗೆ. ಹಮಾರ ಉದಾರೇನಾ ಭಯ್ಯ? ಇವಾಗ ಪೂರಾ ಹಾಕಿದ್ದೇ ಇತ್ತು ಸಮುದ್ರ ಗಾಳ. ನೋಡಮ್ರಿ ಎಷ್ಟು ಮೀನ ಸಿಗ್ತಾವಪ್ಪ ಅನ್ನೋದು. ಸಣ್ಣಗೆ ಬೆಳಕು ಹಾಲಕತ್ತದ. ಇದುವರೆಗೆ ಗಾಳ ಹಾಕಿದ್ದೇವೆ. ಇವಾಗ 6:15 ಆಗ್ಯದ. ತೆಗಿಲಕತ್ತೀವಿ. ಮೀನುಗಳು ಸಿಗ್ಬಿದ್ದವ, ಬಟ್ ಸ್ವಲ್ಪ ಸಿಗ್ಬಿದ್ದವತ್ತ. ಒಂದೊಂದು ತೆಗೆದು ಕೇಸಂದ್ರೆ ಟ್ರೇ ಒಳಗೆ ಇಲ್ಲಿ ಬಾಕ್ಸ್ ಒಳಗೆ ಹಾಕ್ತೀವಿ. ಈ ಸೈಡ್ ದೊಡ್ಡ ದೊಡ್ಡ ಮೀನು ಹಾಕ್ತಾರೆ. ಇಲ್ಲೇನದೀಗ ಸಣ್ಣ ಸಣ್ಣ ಮೀನ. ಅಲ್ಲೊಂದು ಈ ರೀತಿ ಸಣ್ಣ ಸಣ್ಣ ಬೋಟ್ ತೊಗೊಂಡು ಮೀನ ಹಿಡಿಲಕ್ಕೆ ಬಂದಾರ ಗುರುವೆ. ಅಲ್ಲಿ ನೋಡ್ರಿ ದೊಡ್ಡ ಮೀನು. ಇಸ್ಕಾ ನಾಮ್ ಕ್ಯಾ ಹೈ ಭಯ್ಯ? ತಳೇನ್. ಓ ಸಾಪ್ ಜೈಸೆ ಇಷ್ಟು ದೊಡ್ಡ ಮೀನು ಸಿಗ್ಬಿದ್ದದ ಗಾಳದಾಗ. ಇವ್ರಿಗೆ ಏನು ಸಿಗ್ತಾವ ಈಗ ಮೀನುಗಳು? ಎಲ್ಲ ರೀತಿ ಜಾತಿ ಮೀನುಗಳು ಇವಾಗ ನಮಗೆ ಸಿಗ್ಲಕತ್ತಾವ ಇಲ್ಲಿ.
ಇಬ್ಬರು ಈ ಗಾಳವನ್ನು ಎಳಿಬೇಕು. 3 ಮಂದಿ ಏನಾದೀಗ ಆ ಮೀನ ಸಿಗ್ಬಿಡ್ದಿರ್ತಾವ ಅದನ್ನು ತೆಗಿತಾರ. ಯಾವುದ್ರೆ ಮೀನು ಹೊಂಟಿತ ತುಕೋ ಇದ್ರಲ್ಲಿ ಕೂಡ ಮೀನು ಹಿಡಿದ ಕೇಸಂದ್ರ ಒಳಗೆ ಹಾಕ್ತೀವಿ. ಕರೆಕ್ಟ್ ನಿಂದ್ರಕ್ಕೆ ಬರ್ಲಾಗಿದ್ರಿ ಗುರುವೆ. ಅಳಿಗಾಡ್ತದ ಬೋಟ. ಎಲ್ಲಿ ನೋಡ್ತೀರಿ ನೋಡ್ರಿ, ಸುತ್ತ ಬರೀ ಸಮುದ್ರನೇ. ನಾವು ಸಿಟಿದಿಂದ ಏನಿಲ್ಲಪ್ಪ ಅಂತಂದ್ರೆ ಒಂದು 15 ಕಿಲೋಮೀಟ್ರೇ ನಾವು ಸಮುದ್ರದೊಳಗೆ ಬಂದೀವಿ. ಫುಲ್ಲು ಪ್ರಶಾಂತವಾದ ಸಮುದ್ರ. ಹಡಗುಗಳು ಅದಾವ, ಬಟ್ ಸಣ್ಣ ಹಡಗುಗಳು ಅದಾವ. ಇಲ್ಲಿ ದೊಡ್ಡ ಹಡಗುಗಳು ಯಾವೂ ಇಲ್ಲ. ಹಾಂ ಫಸ್ಟ್ ಇಲ್ಲ. ವಿಯೆಟ್ನಾಂ ದೇಶದೊಳಗೆ ಸಮುದ್ರದೊಳಗೆ ಹೋಗಿದ್ದೆ, ಬಟ್ ದೊಡ್ಡ ಹಡಗೊಳಗೆ ಹೋಗಿದ್ದೆ. ಒಂದು ಐಲ್ಯಾಂಡ್ ಇತ್ತು, ಅಲ್ಲಿ ಹೋಗ್ಕೇಸಂದ್ರೆ ಸ್ವಲ್ಪ ನಿಮಗೆ ತೋರಿಸಿದ್ದೆ. ಬಟ್ ಇಲ್ಲಿ ಏನದೀಗ ಒಂದು ಸಣ್ಣ ಹಡಗೊಳಗೆ ಅರಬ್ಬಿ ಸಮುದ್ರದೊಳಗಡೆ ಬಂದು ಕೇಸಂದ್ರೆ ಮೀನ ಹಿಡಿಯೋರನ್ನು ತೋರ್ಸಕತ್ತೀನಿ. ಈ ಕೆಲಸ ಏನದೀಗ ಹೆವಿ ರಿಸ್ಕ್ ಇದ್ದಿರ್ತದ. ಬೆಳಿಗ್ಗೆ ಎದ್ದುಗಳೇ ಇವರ ಜೀವ ಏನಿದ್ದಿರ್ತದೀಗ ಆ ಸಾವಿನ ಬಾಯಲ್ಲಿ ಇಟ್ಟು ಕೇಸಂದ್ರೆ ಕೆಲ್ಸಕ್ಕೆ ಬರ್ತಾರ. ಸಮುದ್ರದೊಳಗೆ ಬಂದು ಮತ್ತೆ ಮರಳಿ ಬಂದ್ರು, ಇಲ್ಲಾಂದ್ರೆ ಇಲ್ಲ. ನಾನು ಕೂಡ ನನ್ನ ಜೀವ ಏನದೀಗ ಸಾವಿನ ಬಾಯಿ ಒಳಗೆ ಇಟ್ಟು ಬಂದಿದ್ದೆ. ನಾ ಇವತ್ತು ಬಂದಿನಾಗ ಯಾವುದೇ ಪ್ರಾಬ್ಲಮನ್ನು ಫೇಸ್ ಮಾಡಿಲ್ಲ. ಬಟ್ ಅವ್ರು ಡೈಲಿ ಬರ್ತಿರ್ತಾರೆ, ಸಾಕಷ್ಟು ಪ್ರಾಬ್ಲಮ್ಗಳು ಬರ್ತಿರ್ತಾವ. ಅವ್ರನ್ನೆಲ್ಲ ಫೇಸ್ ಮಾಡಿ ಇವರ ಜೀವನವನ್ನು ಕಾಪಾಡಿಕೊಂಡು ಮರಳಿ ಅವ್ರ ಮನೆಗೆ ಹೋಗ್ತಾರ. ಗಾಳಿ ಇಲ್ಲ ಏನಿಲ್ಲ, ಹಡಗ ಬರೀ ಅಲೆಗಳಿಗೆ ಅಳ್ಳಾಡಕತ್ತದ. ಜೋರ್ಸಿಗೆ ಗಾಳಿ ಬತ್ತಪ್ಪ ಅಂತಂದ್ರೆ ಹೆಂಗಾಗ್ಬೋದು. ಕುಂದರ್ ಫಿಶ್ ಕುಂದಲ್ ಇದ. ಓ ಇದನ್ನು ಒಂದು ಫಿಶೇ. ಯಾವ ರೀತಿ ಅದ ನೋಡ್ರಿ, ಫುಲ್ ಟ್ರಾನ್ಸ್ಪರೆಂಟ್ ಅದ. ಇಲ್ಲಿ ನೋಡ್ರಿ ಕಲರ್ ಫಿಶ್. ಆ ಜಾಲೊಳಗೆ 3 ಬೇಡ 4 ಮೀನುಗಳು ಸಿಗ್ಬಿದ್ದವ. ಪೂರ್ತಿ ಗಾಳ ತೆಗ್ದಿದೈತೆ ಹೊರಗೆ. ಇಷ್ಟು ಮೀನು ಸಿಕ್ಕಾವ ನೋಡ್ರಿ, ದೊಡ್ಡ ಸಣ್ಣ. ನಾವೇನು ಒಗದಿದ್ದೇವೆ ಕಟ್ಟಿಗೆ, ಅದು ಅಲ್ಲಿ ಅದ ನೋಡ್ರಿ. ಅದೇ ನಮ್ಮ ಮೀನ ಹಿಡಿಯೋ ಲ್ಯಾಂಡ್ ಮಾರ್ಕ್. ಅದು ಇಲ್ಲೇ ಸಮುದ್ರದ ನೀರು ತೊಗೊಂಡು ಕೇಸಿ ಮೀನ ತೊಳಿತೀವಿ. ಹಾಗೆ ಸ್ವಲ್ಪ ಹಡಗು ಹೊಲಸಾಗಿರ್ತದಲ್ಲ ಅದನ್ನು ತೊಳಿತೀವಿ. ಚಾಲು ಮಾಡಿಕೊಂಡು ಹೊಂಟೇವಿ ಕಡಲ ತೀರಕ್ಕೆ. ಇನ್ನ ಅರ್ಧ ಮೀನ ಜಾಲ್ದಾಗಿ ಅದಾವ. ಹೋಗುತ್ತಕ ಈ ಜಾಲ್ದಾಗಿನ ಮೀನ ತಕ್ಕೋತ್ ಕುಂದ್ರದಿಲ್ಲಿ. ಅರಬ್ಬಿ ಸಮುದ್ರದೊಳಗೆ ಹೋಗಿ ಕೇಸಂದ್ರ ಮೀನ ಹಿಡ್ಕೊಂಡು ಇವಾಗ ದಡಕ್ಕೆ ಬರ್ಲಕತ್ತೀವಿ. ನಮ್ಮ ಜೊತೆ ಇನ್ನೊಂದೆರಡು ಬೋಟ್ ಅದಾವ. ಮೀನ ತಗೊಂಡು ಮನೆ ಕಡೆ ಹೋಗಲ್ಲ, ಡೈರೆಕ್ಟ್ ಮಾರ್ಕೆಟ್ಗೆ ಹೋಗ್ತಾರ. ಅಲ್ಲೇ ದಡದಾಗ ಹತ್ತಿದ್ದೀವಿ. ಇವಾಗ ಮಾರ್ಕೆಟಲ್ಲಿ ಈ ಕಡೆ ಹೊಂಟಿವಿ. ಮೀನುಗಳೆಲ್ಲ ಕೊಟ್ಟು ಕೇಸಂದ್ರ ಬರೋದು. ಈ ರೀತಿ ಎಲ್ಲ ಬೋಟ್ಗಳು ಸಮುದ್ರದೊಳಗೆ ಹೋಗಿ ಮೀನು ಹಿಡ್ಕೊಂಬಂದು ಈ ಮಾರ್ಕೆಟಿಗೆ ಬರ್ತಾವ. ನಾವು ಈ ಬೋಟಿಗೆ ನಮ್ಮ ಬೋಟನ್ನು ಕಟ್ಟಿವಿ. ಒಂದು ಬುಟ್ಟಿ, ಇದೊಂದು ಸಣ್ಣದೊಂದು, 2 ಬುಟ್ಟಿ, ಟೋಟಲ್ 3 ಬುಟ್ಟಿ, ಒಂದು ಸಣ್ಣ ಅರ್ಧ ಬಕೆಟ. ನಾವು ಹಿಡ್ಕೊಂಬಂದಿದ್ದು ಮೀನುಗಳು ಮಾರ್ಕೆಟಿಗೆ ಹೊಂಟವು. 900
ಮಾರ್ಕೆಟ್ದಾಗ ಬಂದಿಂದ ಒಂದೇ ನಿಮಿಷ ಒಳಗೆ ಮೀನ ಸೇಲ್ ಅದು ರೊಕ್ಕ ಕೊಟ್ಟರು ನಾವು ಹೊಳ್ಳಿ ಖಾಲಿ ಬುಟ್ಟಿ ತೊಗೊಂಡು ಬಂದೇವಿ. ಕೆಲಸ ಮುಗೀತು, ಇವಾಗ ಚಹಾ ಕುಡಿಲಕ್ಕ ಚಹಾದ ಅಂಗಡಿ ಹೊಂಟಿವಿ. ಇವತ್ತಿಂದು ಎಲ್ಲ ಕೆಲಸ ಮುಗೀತು ನೋಡ್ರಿ ಇವ್ರದ್ದು. ದಡಕ್ಕೆ ಹೋಗಕ್ಕಿಂತ ಮೊದಲ ಈ ಜಾಗದಾಗ ಇವಕ್ಕನ್ನೆಲ್ಲ ರಿಪೇರಿ ಮಾಡ್ಕೊಂಡು ಕಿಸಿದ್ರೆ ಹೊಳ್ಳಿ ಹಾಕೊಂಡು ಹೋಗೋದು. ಇದನ್ನ ನಾವು ಅಲ್ಲೇ ಕರೆಕ್ಟ್ ಮಾಡ್ಬೋದಿತ್ತು, ಬಟ್ ಅಲ್ಲಿ ಬಿಸಿಲದ, ಇಲ್ಲಿ ನೆಳ್ಳದ, ನೆಳ್ಳಿನ ಸಂಬಂಧ ಇಲ್ಲಿ ಬಂದ್ ಕೆಸಂದ್ರೆ ಇದನ್ನ ಮಾಡ್ಕೊಂಡು ಹೊಳ್ಳಿ ನಮ್ಮ ಮನೆ ಕಡೆ ಹೋಗೋದು. ಅಂತೂ ನಾವು ಕೇರಳದಲ್ಲಿರುವ ಅರಬ್ಬಿ ಸಮುದ್ರಕ್ಕೆ ಹೋಗಿ ಬಂದೇವಿ. ಮೀನಾ ಹಿಡ್ಕೊಂಡು ಬಂದೇವಿ, ಮೀನಾ ಮಾಡ್ದೇವಿ. ಸಮುದ್ರದೊಳಗೆ ವಿಡಿಯೋ ಮಾಡುವಾಗ ನನ್ನ ಮೈಕ್ದು ರಿಸೀವರ್ ಒಳಗೆ ಸಮುದ್ರದ್ದು ನೀರು ಹೊಕ್ಕ್ಯದ. ಹೀಗಾಗಿ ಅದು ಬಾದಾಗ್ಯದ, ಏನಾಗ್ಯದ ಗೊತ್ತಿಲ್ಲ, ಒಟ್ಟು ಆನ್ ಆಗ್ಲಕತ್ತಿಲ್ಲ. ಅದನ್ನು ರಿಪೇರಿ ಮಾಡಿಸ್ಬೇಕು. ಅದು ಈಗ ಅದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿದೆ ಈ ಸಾಧ್ಯ ಇಲ್ಲಿ ಕೂತು. ನೋಡಮ್ರಿ ಏನು ಮಾಡೋದು, ಏನು ಸುದ್ದಿಯಪ್ಪ ಅನ್ನೋದು ನಿಮಗೆ ಗೊತ್ತಾಗ್ತದ. ಯಾಕಡೆ ಹೋಗ್ಬೇಕು, ಏನು ಮಾಡಬೇಕಪ್ಪ ಅಂತಂದು. ಈ ಒಂದು ವಿಡಿಯೋ ಅನ್ನೋದೀಗ ಇಲ್ಲಿಗೆ ಮುಗಲ್ಲ, ಇನ್ನು ಕಂಟಿನ್ಯೂ ಆಗ್ತದ. ಈ ಮನೆಯಲ್ಲಿದ್ದ ಅಂಕಲ್ ಆಂಟಿ ಹೊರಗಡೆ ಕೆಲ್ಸಕ್ಕೆ ಹೋಗ್ಯಾರ. ಮಗ ಒಬ್ಬ ಅದನ, ಅವನು ಮಕ್ಕೊಂಡನ ಪಾಪ ಮನಗಲಿ. ನನ್ನ ಸಲಿಂದೆ 3 ಗಂಟೆಗೆ ಎದ್ದು ಬಿಟ್ಟು ಬಂದಾನ. ಊಟ ಮಾಡೋದಕ್ಕಿಂತ ಮುಂಚೆ ಇನ್ನೊಂದ್ಸಲ ಇವ್ರ ಜೊತೆ ಸೇರ್ಕೇಶಂದ್ರ ಮೀನ ಹಿಡ್ಕೊಂಬರ್ತೀನಿ. ನಾನು ಅಂಕಲ್ಲ, ಅಣ್ಣ, ಅಣ್ಣನ ದೋಸ್ತ. ಹಾಂ ಅಚ್ಚ ಒಂದ ಮೀನುಗಳನ್ನು ನೋಡಕತ್ತೀವಿ. ಯಾವ ಜಾಗದಾಗ ಹೆಚ್ಚು ಮೀನು ಅದಾವಪ್ಪ ಅಂತಂದು. ಅಂಕಲ್ ನಾವು ಬರಷ್ಟಾಗಿನ ಹಾಕೇ ಬಿಟ್ಟಾರ, ದೊಡ್ಡ ಜಾಲಿನ ಹಾಕ್ಯಾರ. ಏಕಿಮಿಲ್ಲ, ಒಂದೇ ಒಂದು ಮೀನ ಸಿಕ್ಕದ. ಬಕೆಟ್ ಮೀನೂ ದೊಡ್ಡದು ಯಾವ್ದು ಸ್ವಲ್ಪ ಫಸ್ಟ್ ಮೀನು. ಇದು ಬರೇ ನಮ್ದೊಂದು ಹಾಬಿ. ಪಕ್ಕ ಮೀನು ಹಿಡಿಯೋರಲ್ಲ ನಾವು, ಸಣ್ಣಗೆ ಹಾಕ್ಲಕತ್ತೀವಿ. ಸಿಗ್ತಾ? ಓ ಹೋಯ್ತದು. ಅಲ್ಲಿ ಒಂದಿಷ್ಟ ನಮ್ಮ ಕಾಕರು ಹೋಗಿ ಕೆಸಿಂದ ಹಿಡ್ದೇ ಬಿಟ್ಟಾರ ಮೀನ. ನಾವು ಇನ್ನೂರಿಗೆ ಒಂದು ಹಿಡ್ದಿಲ್ಲ. ಅವ್ರದ್ದು ದೊಡ್ಡದು ಜಾಳ, ಒಂದು ಸೇಮ್ ಮೀನ, ಎರಡದು ಸಣ್ಣ ಸಣ್ಣ ಮೀನದ ಇವು. ಕಾಕನ ಜಾಳ ಒಳಗೆ ಒಂದು 4-5 ಮೀನುಗಳು ಸಿಕ್ಕವ. ಒಂದೆರಡು ಸಣ್ಣ, ಒಂದೆರಡು ದೊಡ್ಡ. ತೀ ಐಸ ಓ ಮೇಲ್ಗಯ್ಯ, ಏ ನಲ್ಲ ಮೀನ. ಓ ಹೇ ಅಚ್ಚ ಮೀಟ್ ಹಿಡ್ದಿದ್ದು ಸಾಕಿನ್ನ ಊಟ ಮಾಡಿ ಕೆಸಿಂದ್ರೆ ಮಕ್ಕಳಂಬ್ರತ್ತ. ಟೈಮು 9:45 ಆಗ್ಯದ. ಇಡೀ ಫ್ರೈ ರೆಡಿ ಆಯಿತು. ಅದ್ರ ಜೊತೆ ಟಮಾಟಿ, ಉಳ್ಳಾಗಡ್ಡಿ ಬಿಟ್ಟು ಟೈಮ್ 11-12 ಆಗ್ಯದ. ನನಗೆ ರೈಸ, ಸಾಂಬಾರ, ಬುರ್ಜಿ. ಓ ಚೋಟಾ ಕ್ರ್ಯಾಬ್ ಭಾಳ ಪೋಸ್ಟ್ ಮಾಡಕತ್ತಾರ. ತಿನ್ನುವಪ್ಪ ಅಂತಂದು ಸ್ವಲ್ಪ ಅವ್ರಿಗೆ ಮನಸ್ಸು ನೋವು ಮಾಡ್ಬಾರ್ದು, ಸ್ವಲ್ಪ ತಿಂದ್ಬಿಡಮ್ರಿ. ಅದು ಹೋಲಿಲ್ರಿ ಗುರುವೆ ನಮಗೆ, ಅದನ್ನು ನಾವು ತಿನ್ನೋದು ಬೇಡ. ಈ ಕಾಯಿ ಮೈನೆ ಕೇರಳದಲ್ಲಿರುವ ಕುಟುಂಬದ ಮನೆಯೊಳಗೆ 4 ದಿನ ಆಯಿತು ಇರ್ಲಕತ್ತು.
ಇವತ್ತು ಒಂದು ಕೆಲಸ ಅದ, ಆ ಕೆಲಸ ಮುಗಿಸ್ಕೊಂಬರಮ್ರಿ. ನಿನ್ನೆ ಆಗಿದ್ದು ತಪ್ಪಿನಿಂದ ಇವತ್ತು ಆ ಕೆಲಸ ಸರಿ ಪಡ್ಕೋಬೇಕಾಗ್ಯದ. ಅದು ಆತದೋ ಇಲ್ಲೋ ಗೊತ್ತಿಲ್ಲ, ನೋಡಮ್ರಿ ಏನಾಗ್ತದ ಮುಂದೆ. ಆಯ್ತಪ್ಪ ಆತಂದ್ರೆ ಚಲೋ, ಆಲಿಕಪ್ಪ ಆತಂದ್ರೆ ಕಣ್ಣ ನೀರೇ ಬರ್ತದೆ ನನಗೆ. ಇದು ಪುಟ್ಟ, ಪುಟ್ಟ ಬೆಳಿಗ್ಗಿನ ನಾಷ್ಟ ನಮ್ಮದು. ಪುಟ್ಟ ಮತ್ತು ಚನಾ ಸಾಂಬಾರು. ನಿನ್ನೆ ಸಮುದ್ರದೊಳಗೆ ಹೋಗಿದ್ದೆ ವಿಡಿಯೋ ಮಾಡೋಕ್ಕೆ. ಅವಾಗ ನಾನು ಮೈಕಿದ ರಿಸೀವರ್ ಒಳಗೆ ನೀರು ಹಾಕಿಸಂದ್ರೆ ಬಾದಾಗದ. ಅದ್ರೇನ್ರಿ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನಾರ ಸಿಗ್ತದೇನಪ್ಪ ಅಂತಂದು ಇವಾಗ ನಾವು ಸಿಟಿಗೆ ಹೊಂಟೀವಿ. ಮೈಕ ಒಟ್ಟ ರಿಪೇರಿ ಆಗಲ್ಲಪ್ಪ ಅಂತಂದು ಪ್ರಯತ್ನ ಪಟ್ಟರು, ಬಟ್ ಅದು ಸಕ್ಸಸ್ ಆಗಲಿಲ್ಲ. ನಾ ಏನು ಮಾತಾಡಕತ್ತೀನಿ ನಿಮಗೆ, ಇವಾಗ ಮೈಕ್ ಇಲ್ಲಾರ್ದಿನ ಮಾತಾಡ್ತೀನಿ. ಬಟ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಸ್ವಲ್ಪ ಬರ್ತಿರ್ತದೆ. ನಾ ದೂರ ನಿಂತರು ಕೇಳಿಸ್ಬೇಕಪ್ಪ ಅಂತ ನಾ ಸಲುವಾಗಿ ನಾನು ಮೈಕ್ ಯೂಸ್ ಮಾಡ್ತಿದ್ದೆ. ಮೈಕ್ ಭಾಳ ಇಂಪಾರ್ಟೆಂಟ್ ಇತ್ತು ನಾನು ಈ ಒಂದು ಜರ್ನಿಗೆ. ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ, ಬರೀ ಮೈಕ್ದೇ ಚಿಂತೆ ಆಗಿತ್ತು. ಇವತ್ತೊಂದು ದಿನ ಇಲ್ಲೇ ಇದ್ದಕ್ಕೆಸಂದ್ರೆ ನಾಳೆ ಹೊರಡ್ತೀನಿ ನಾನು. ಈ ಜೀವನನೇ ಒಂಥರ ವಿಚಿತ್ರ. ನಾನು ಎಲ್ಲಿದ್ದವೋ ಇವ್ರು ಎಲ್ಲಿದ್ದವರು. 4 ದಿನ ಆಯಿತು ಇವ್ರ ಮನೆ ಒಳಗೆ ಇರಕತ್ತೀನಿ. ಊಟ ಕೊಡ್ತಾರೆ, ಮುಂಜಾನೆ ಎದ್ದುಗಳೇ ಚಹಾ ಕೊಡ್ತಾರೆ, ಮಕ್ಕೊಳಕ್ಕೆ ಜಾಗ ಕೊಟ್ಟಾರ. ಸ್ವಂತ ಮಗನ ಥರನೇ ನೋಡ್ಕೊಂಡಾರ ಇವರು. ನಾ ಏನು ಹೊರಗೆ ಬಂದಿನಾಗ ಟ್ರಿಪ್ಪಿಗೆ ಬಂದಂಗೆ ಅನಿಸಿಲ್ಲ ನನಗಿದು. ಇದು ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಂಗೆ ಅನ್ಸ್ಯದ ನನಗೆ ಇಲ್ಲಿ. ಅದರಾಗ ಈ ಒಂದು ವಿಲೇಜ್ದಾಗ ಸಿಕ್ಕ್ರೀಗ ಅದು ನನಗೆ ಭಾಳ ಖುಷಿ. ನನ್ನ ಫಸ್ಟ್ನೇ ಹೊಡೆದಾಗ ಕೂಡ ತುಳುನಾಡಿನ ಜನರು ಸಿಕ್ಕರು. ಅವರು ಕೂಡ ನನಗೆ ಊಟ ಕೊಡ್ತಿದ್ರು, ಚಹಾ ಕೊಡ್ತಿದ್ರು, ಮಲ್ಕೊಳಕ್ಕೆ ಜಾಗ ಕೊಡ್ತಿದ್ರು. ಎಲ್ಲೇ ಹೋಗ್ಬೇಕಪ್ಪ ಅಂತಂದ್ರೆ ನನ್ನ ಜೊತೆ ಬಂದು ಕೇಸಿದ್ರೆ ಸಪೋರ್ಟ್ ಮಾಡ್ತಿದ್ರು. ನಾವೆಲ್ಲ ಸೇರಿ ಒಂದು ಜೀವನವನ್ನು ಎಂಜಾಯ್ ಮಾಡಿದ್ದು. ಇದ್ರ ಹಿಂದಿನ ವಿಡಿಯೋದ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ತುಳುನಾಡಿನ ಜೀವನ ಯಾವ ರೀತಿ ಇದ್ದಿರ್ತಪ್ಪ ಅಂತಂದು. ಇವಾಗ ನಾನಿಲ್ಲಿ ಸಮುದ್ರದ ದಡದಲ್ಲಿರುವ ಹಳ್ಳಿಯ ಜೀವನವನ್ನು ತೋರಿಸೀನಿ. ಈ ವಿಡಿಯೋ ಮುಂದೆ ಕಂಟಿನ್ಯೂ ಇರ್ತದೆ, ಸ್ಕಿಪ್ ಮಾಡ್ದೇ ನೋಡ್ರಿ. ಇವತ್ತು ನಾನು ನನ್ನ ವಿಡಿಯೋ ವರ್ಕ್ ಮಾಡಿದಿತ್ತು, ಅದನ್ನೆಲ್ಲ ಮಾಡಿ ಮುಗಿಸಿದೆ. ನನ್ನ ಭಾರತ್ ಯಾತ್ರಾ ದ ಟೈಮ್ ಲೆಸ್ ಜರ್ನಿ ವಿಡಿಯೋಸ್ಗಳು ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಬರ್ತಿರ್ತವ. ನೋಡ್ರಿ, ಖುಷಿ ಪಡ್ರಿ, ಹಾಗೆ ಸಪೋರ್ಟ್ ಕೂಡ ಮಾಡ್ರಿ. ಈ ವಿಡಿಯೋ ನನಗೆ ಇಲ್ಲಿಗೆ ಎಂಡ್ ಆಗ್ತದೆ. ಮುಂದಿನ ಜರ್ನಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಏನು ಅನಿಸ್ತದ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿರಿ, ಇಷ್ಟ ಆಗ್ಲಿಕ್ಕಪ್ಪ ಅಂತಂದ್ರೆ ಡಿಸ್ಲೈಕ್ ಮಾಡಿರಿ. ಮತ್ತೆ ಮುಂದಿನ ಜರ್ನಿ ಒಳಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್.